ನೋಡಿ, ರಾಮ ಈ ದೇಶದ ಅಸ್ಮಿತೆ, ಈ ದೇಶದ ಸಂಕೇತ. ಸುಮಾರು 7,000 ವರ್ಷಗಳ ಹಿಂದೆ ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಆ ಲೆಕ್ಕದ ಪ್ರಕಾರ ಸುಮಾರು 7,000 ವರ್ಷಗಳಿಂದ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಬರೆದಿದ್ದಾರೆ. ರಾಮನ ಹೆಸರನ್ನ ದೇಶವ್ಯಾಪಿ ಕೋಟ್ಯಾಂತರ ಜನ ಆರಾಧ್ಯ ದೇವರನ್ನಾಗಿ ಭಾವಿಸಿದ್ದಾರೆ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರನ್ನು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅನೇಕ ದಶಕಗಳಿಂದ ಅವರ 4 ಇಡನ್ ಅಜೆಂಡಾಗಳು, ಒಂದು ಆರ್ಟಿಕಲ್ 370, ಇನ್ನೊಂದು ಗೋಹತ್ಯೆ ನಿಷೇಧ, ಇನ್ನೊಂದು ಕಾಮನ್ ಸಿವಿಲ್ ಕೋಡ್, ಮತ್ತೊಂದು ರಾಮ ಜನ್ಮಭೂಮಿಯ ಇಶ್ಯೂ. ರಾಮ ಜನ್ಮಭೂಮಿ ಒಂದು ರೀತಿ ಸಾಮಾಜಿಕ ನ್ಯಾಯದ, ಸಾಮರಸ್ಯದ ಸಂಕೇತವಾಗಿತ್ತು. ಆದರೆ ಇದೇನಾಯಿತು, BJP, RSS, ವಿಶ್ವ ಹಿಂದೂ ಪರಿಷತ್ನವರು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡು 1990ರಿಂದ ಇಲ್ಲಿವರೆಗೂ ಅದನ್ನು ರಾಜಕಾರಣವನ್ನು ಮಾಡಿಕೊಂಡು ಒಂದು ಹಂತದಲ್ಲಿ 1985ರಲ್ಲಿ ಫೈಸಲಾಬಾದ್ ಕೋರ್ಟಿನ ಆದೇಶ ಬಂದಂಥ ತಕ್ಷಣ ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರ ಏನು ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿತ್ತು, ಇಮ್ಮಿಡಿಯೇಟ್ ಅಲ್ಲಿ ರಾಮನ ದೇವಸ್ಥಾನವನ್ನು ಬಾಗಿಲು ತೆಗೆದು ಪೂಜೆಗೆ ಅವಕಾಶ ಮಾಡಿ, ಯಾವುದೇ ವಿಧವಾದಂಥ ಭ್ರಷ್ಟಾಚಾರ ನಡೀಲಿಕ್ಕೆ ಅವಕಾಶ ಕೊಡದೆ ಅತ್ಯಂತ ಭಕ್ತಿಯಿಂದ ಆ ದೇವರ ಪೂಜೆ ಪುನಸ್ಕಾರಗಳಾಗ್ತಾಯಿತ್ತು. ಆದರೆ ಯಾವಾಗ ಈ ಭಾರತೀಯ ಜನತಾ ಪಾರ್ಟಿಯವರು ಇದೊಂದು ದೇವಸ್ಥಾನದ ಇಶ್ಯೂವನ್ನು ತೆಗೆದುಕೊಂಡು ಅಲ್ಲಿದ್ದಂಥ ಬಾಬ್ರಿ ಮಸೀದಿಯನ್ನು ಡೆಮಾಲಿಷ್ ಮಾಡಾದ್ಮೇಲೆ, ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಆದಮೇಲೆ, ಒಂದು ಕಡೆ ಹಿಂದೂಗಳಿಗೆ ಒಂದು ಟ್ರಸ್ಟು, ಇನ್ನೊಂದು ಕಡೆ ಮುಸಲ್ಮಾನರಿಗೊಂದು ಟ್ರಸ್ಟ್. ಈ ಟ್ರಸ್ಟ್ ಮಾಡಿದವರು ಯಾರು? ಇದೇ ಮೋದಿಯವರು ಮತ್ತು ವಿಶ್ವ ಹಿಂದೂ ಪರಿಷತ್ತವರು ಮತ್ತು RSSನವರು ಸೇರಿ 11 ಜನ ಟ್ರಸ್ಟಿಗಳನ್ನು ಮಾಡಿದ್ರು. ಆ ಟ್ರಸ್ಟಿಗಳಲ್ಲದೆ ವಿಶೇಷ ಆಹ್ವಾನಿತರು ಅಂತ ಹೇಳಿ ಕೇಂದ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪ್ರಧಾನಮಂತ್ರಿಗಳ ರಿಟೈರ್ಡ್ ಸೆಕ್ರೆಟರಿ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಪ್ರಧಾನ ಸೆಕ್ರೆಟರಿ, ಇನ್ನಿತರು ಎಲ್ಲರೂ ಸಹ ಅದರಲ್ಲಿ ಭಾಗಿಯಾಗಿದ್ದಾರೆ. ಈಗ 1990ರಿಂದ ಇಲ್ಲಿವರೆಗೂ ಸಾವಿರಾರು ಕೋಟಿ ಹಣ ಕಲೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಜ್ರ, ವೈಡೂರಿಗಳು, ಚಿನ್ನ, ಬೆಳ್ಳಿ, ಇನ್ನಿತರ ಎಲ್ಲವನ್ನು ಸಹ ದೇವರಿಗೆ ಅಂಥೇಳಿ ದೇಶದ ಮೂಲೆಗಳಿಂದ ಅಯೋಧ್ಯೆಗೆ ಕಳಿಸಿದ್ದಾರೆ. ಆದರೆ ಟ್ರಸ್ಟಿಗಳೇ ಬೇಲಿನೇ ಹೊಲ ಮೇಯ್ತು ಅನ್ನುವಂಥ ರೀತಿಯಲ್ಲಿ ಅಲ್ಲಿದ್ದಂಥ ಟ್ರಸ್ಟಿಗಳೇ ಇವತ್ತು ಲೂಟಿ ಹೊಡೆದಿದ್ದಾರೆ. ಲೂಟಿ ಹೊಡೆದಂಥ ಹಿನ್ನೆಲೆಯಲ್ಲಿ ಈಗ ಇನ್ವೆಸ್ಟಿಗೇಷನ್ಗೆ ಅಂಥೇಳಿ SIT ಮಾಡಿದ್ದಾರೆ. 8 ಜನ ಯಾರು ಹಣ ಲೆಕ್ಕ ಹಾಕ್ತಾಯಿದ್ರು ಅವ್ರನ್ನ ಅರೆಸ್ಟ್ ಮಾಡಿರೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಯಾರು ಆ ಟ್ರಸ್ಟಿನ ಅಧ್ಯಕ್ಷರಿದ್ದರು, ಪ್ರಧಾನ ಕಾರ್ಯದರ್ಶಿಗಳಿದ್ದರು, ಅವ್ರು ರಾಜೀನಾಮೆ ಕೊಟ್ಟು, ಈ 2ರಿಂದ ಏನು ತೋರಿಸುತ್ತೆ? 2ರಿಂದನೂ ಸಹ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೋಸ್ಕರ ಇವರನ್ನು ಅರೆಸ್ಟ್ ಮಾಡಿದ್ದಾರೆ, ಇವರನ್ನು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಆ ಟ್ರಸ್ಟ್ ಮಾಡಲಿಕ್ಕೆ ಮತ್ತು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ. ದೇವಸ್ಥಾನ ಪೂರ್ಣ ಆಗದೇನೆ ಎಲೆಕ್ಷನ್ಗೋಸ್ಕರ ದೀರ್ಘದಂಡ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡಿದಂಥವ್ರು ಯಾರು? ಇದೇ ಮೋದಿ. ಇವತ್ತು ಯಾಕೆ ಮೋದಿಯವರು ಮೌನಿ ಬಾಬಾ ಆಗಿದ್ದಾರೆ? ಯಾಕೆ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರು ಮೌನಿ ಬಾಬಾ ಆಗಿದ್ದಾರೆ? ಯಾಕೆ RSSನ ಸರಸಂಚಾಲಕರು ಮೌನಿ ಬಾಬಾ ಆಗಿದ್ದಾರೆ? ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಈ ಸಾವಿರಾರು ಕೋಟಿ ಅಂದರೆ ಲೂಟಿ ಅಂತಂದರೆ, ರಾಮ ಅಂದರೆ ಈ ದೇಶದ ಸಂಕೇತ. ರಾಮನ ದೇವಸ್ಥಾನದಲ್ಲಿ ಈ ರೀತಿ ಲೂಟಿ ಮಾಡಿದ್ದಾರೆ ಅಂದರೆ ಈ ದೇಶಕ್ಕೆ ಮಾಡಿರುವಂಥ ದೊಡ್ಡ ಅಪಚಾರ, ದ್ರೋಹ. ನಾನು ಅಂದ್ಕೊಂಡಿದ್ದೆ ಈ ಮಹಾನ್ ದೇಶಭಕ್ತರಿದ್ದಾರಲ್ಲ RSSನವರು, ಇವರು ಅಟ್ಲೀಸ್ಟ್ ಕನಿಷ್ಠ ದೇಶದ ಜನರ ಕ್ಷಮೆಯನ್ನು ಯಾಚಿಸಿ ಈ ಟ್ರಸ್ಟನ್ನು ಡಿಸಾಲ್ವ್ ಮಾಡಿ ಸಭ್ಯರನ್ನು ಆ ಟ್ರಸ್ಟ್ಗೆ ಹಾಕಬೇಕು ಮತ್ತು ಇದನ್ನು ತನಿಖೆಯನ್ನು CBIಯಿಂದ ಮಾಡಿಸಬೇಕು ಅಂತ ಹೇಳ್ತಾರೆ ಅಂತ ಭಾವಿಸಿದ್ದೆ. ಅವ್ರು ಹೇಳ್ತಾ ಇರೋದನ್ನು ನೋಡಿದ್ರೆ ಬಹುಶಃ ನನಗನ್ಸುತ್ತೆ ಇಲ್ಲಿ ಯಾರೋ ಗೋಪಾಲ್ ಅಂತ ಹೇಳಿ ಕರ್ನಾಟಕದವರು, ಅವರು ಅದರಲ್ಲಿ ಇದ್ದರು, ಆಯ್ತಲ್ಲ, ಗೋಪಾಲ್ ನಾಗರಕಟ್ಟೆ ಅಂತ. ಆಮೇಲೆ ಪೇಜಾವರ ಮಠಾಧೀಶರು, ನಾನು ಉಡುಪಿನಲ್ಲಿ ಅದನ್ನೇ ಕೇಳಿದೆ ಪೇಜಾವರಿಗೆ ಮೀಡಿಯಾದಲ್ಲಿ, ಯಾಕಪ್ಪ ಬಾಯಿ ಬಿಡ್ತಾ ಇಲ್ಲ, ನಿಮ್ಮದು ಪಾತ್ರ ಇದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಇದೆಯೋ ಇಲ್ವೋ ಅನ್ನೋದನ್ನು ನೀವು ಹೇಳ್ಬೇಕು.
ಸೊ ಹಾಗೆ ದೇಶದಲ್ಲಿ ಇವತ್ತೇನಾಗಿದೆ, ಪ್ರಧಾನಮಂತ್ರಿಗಳು ಬಾಯಿ ಬಿಡ್ತಾ ಇಲ್ಲ, ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಬಾಯಿ ಬಿಡ್ತಾ ಇಲ್ಲ, ಹೋಮ್ ಮಿನಿಸ್ಟರ್ ಬಾಯಿ ಬಿಡ್ತಾ ಇಲ್ಲ, RSSನವ್ರು ಬಾಯಿ ಬಿಡ್ತಾ ಇಲ್ಲ, VHPನವ್ರು ಬಾಯಿ ಬಿಡ್ತಾ ಇಲ್ಲ. ಇದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಎಲ್ಲ ಎಂಟೈರ್ ಸಂಘ ಪರಿವಾರದವರು ಇದರಲ್ಲಿ ಭಾಗಿಯಾಗಿರೋ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪ್ರಧಾನಮಂತ್ರಿಗಳಿಗೆ ಏನಾದರೂ ರಾಮನ ಬಗ್ಗೆ ನನಗೆ ಅರ್ಥ ಆಗುತ್ತೆ, ಹೆಂಡತಿನೇ ನೋಡ್ಕೊಳಕ್ಕಾಗದೇ ಇರೋವಂಥವ್ನು ಇನ್ನು ಯಾವ ರಾಮನ ಆದರ್ಶಗಳು ಇಟ್ಕೊಳ್ಳಿಕ್ಕೆ ಸಾಧ್ಯ? ಇವ್ರಿಗೇನಾದರೂ ರಾಮನ ಆದರ್ಶಗಳ ಬಗ್ಗೆ ಬದ್ಧತೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಮತ್ತು ಉತ್ತರ ಪ್ರದೇಶ ಚೀಫ್ ಮಿನಿಸ್ಟ್ರು. ಸೊ ಇದರ ಜೊತೆಗೆ ಇಡೀ ದೇಶದ ಜನ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಾಮನ ಆರಾಧಕರು ಭಾಳಷ್ಟು ಜನ ಇದ್ದಾರೆ, ರಾಮಾಯಣದ ವಿಚಾರಧಾರೆಯಲ್ಲಿ ನಂಬಿಕೆ ಇರಿದ್ದಾರೆ. ಸೊ ಅವರೆಲ್ಲರ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಇದರ ತನಿಖೆಯನ್ನು CBIಗೆ ವಹಿಸಿ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ಸುಬರ್ದಿನಲ್ಲಿ ಇದು ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾರೆ. ಸರ್, ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಅವರಿಗೆ ಎಲ್ಲಿಲ್ಲದ ರಾಮನ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ನೋಡಿ, ನಾವು ಸಂವಿಧಾನ ಕೊಟ್ಟಂಥವ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು, ಸಂವಿಧಾನ ಕೊಟ್ಟವರು ಕಾಂಗ್ರೆಸ್ನವರು, ರಾಷ್ಟ್ರಧ್ವಜ ಕೊಟ್ಟವರು ಕಾಂಗ್ರೆಸ್ನವರು, ಸೊ ಹಾಗೆ ರಾಷ್ಟ್ರಗೀತೆ ಕೊಟ್ಟವರು ಕಾಂಗ್ರೆಸ್ನವರು. ನಾವು ಸಂವಿಧಾನದಲ್ಲಿ ಸೆಕ್ಯುಲರ್ ಆಗಿರ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಡಿಕ್ಲೇರ್ ಮಾಡಿದೆ. ನಮ್ಮ ಮನೆಯಲ್ಲಿ ನಾವು ರಾಮನ ಆರಾಧಕರೇ, ನಾವು ಹಿಂದೂಗಳೇ. ಸಾರ್ವಜನಿಕವಾಗಿ ದೇವರನ್ನು ಮತ್ತು ಧರ್ಮವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥ ಪ್ರವೃತ್ತಿ ನಮಗಿಲ್ಲ. ಇವರೆಲ್ಲ ಮೊದಲು ರಾಮನ ಪೂಜೆಗೆ 1985ರಲ್ಲಿ ಫೈಸಲಾಬಾದ್ ಕೋರ್ಟಿನ ಆದೇಶ ಬಂದ ತಕ್ಷಣ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ಸು. ಗಂಗಾ ಕ್ಲೀನಿಂಗ್ಗೆ 300 ಕೋಟಿ ಕೊಟ್ಟಿದ್ದು ಕಾಂಗ್ರೆಸ್ಸು. ಎಲ್ಲೂ ಒಂದು ಪೈಸಾ ಯಾರೂ ಲೂಟಿ ಮಾಡಲಿಲ್ಲ. ಇವರು ಏನು ಹೇಳಿದ್ದಾರೆ, ರಾಮನ ಹೆಸರನ್ನು ಹೇಳ್ತಾ ಅವರು ಓದಬೇಕು. ರಾಮನೇ ಹೇಳ್ತಾನೆ ಭರತನಿಗೆ ಅಯೋಧ್ಯಾಕಾಂಡ ಸರ್ಗ 100ಅಲ್ಲಿ 87 ಶ್ಲೋಕಗಳಿದ್ದಾವೆ. ಕಾಡಿನಲ್ಲಿ ನಡೆಯುವಂಥ ಸಂವಾದ, ಇಲ್ಲಪ್ಪ ನೀನು ಹೋಗಿ 14 ವರ್ಷ ಇರು, ರಾಜ ಅಂದ್ರೇನು, ಮಂತ್ರಿಮಂಡಲ ಅಂದ್ರೇನು, ಟ್ಯಾಕ್ಸ್ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ಅರ್ಥನೀತಿ ಅಂದ್ರೇನು, ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಸಂಬಳ ಅಂದರೆ ಇವೆಲ್ಲವನ್ನೂ ಪ್ರಸ್ತಾಪ ಮಾಡಿದೆ. ಅಲ್ಲೇ ಹೇಳ್ತಾರೆ, ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ, ಯಾವ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆಗುತ್ತೋ ಆ ದೇಶ ಆಗಲಿ, ಆ ರಾಜ್ಯ ಆಗಲಿ, ಆ ಸಂಸ್ಥೆ ಆಗಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ರಾಮ ಅವತ್ತೇ ಹೇಳಿದ್ದಾನೆ. ಇವರು ಈ ಆಧುನಿಕ ರಾಮ ಭಕ್ತರು ಇವರೆಲ್ಲ ನಕಲಿಗಳು. ಇವ್ರಿಗೇನಾದರೂ ಸ್ವಲ್ಪನಾದರೂ ರಾಮನ ಬಗ್ಗೆ ಪ್ರೀತಿ ಇದ್ದಿದ್ರೆ ಅದನ್ನು ಫಾಲೋ ಮಾಡಬೇಕಾಯ್ತು. ಇಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೊ ಇದೊಂದು ಅಕ್ಷಮ್ಯ ಅಪರಾಧ. ಇವರಿಗೆ ಗ್ಯಾರಂಟಿ ಇವರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಏನಾದರೂ ಸ್ವಲ್ಪನಾದರೂ ಪ್ರಧಾನಿ ಆಗಿರುವಂಥವನು ಪೆಟ್ಟಿ ಪಾಲಿಟಿಷಿಯನ್ ಆಗಬಾರ್ದು, ಸ್ಟೇಟ್ಸ್ಮನ್ ಆಗಬೇಕು. ಈಗಲಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟಿಗೆ ತಂದೇನು ಪಾತ್ರ ಇಲ್ಲ, ಆದರೆ ರಾಜೀನಾಮೆ ಕೊಟ್ಟರು. ನೀನು ಟ್ರಸ್ಟ್ ಫಾರ್ಮ್ ಮಾಡಿದ್ದು ಮಿಸ್ಟರ್ ಮೋದಿ, ನಿನ್ನ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ, ನೀನು ಹಣ ಕೊಟ್ಟಿದ್ದು, ನಿಮ್ಮ ಪಾರ್ಟಿಯ ಸಾವಿರಾರು ಕೋಟಿ ಕಲೆಕ್ಷನ್ ಮಾಡಿದ್ದಾರೆ. ಇನ್ನೂ ಸಹ ಬಾಯ್ ಬಿಡಲ್ಲ ಅಂದರೆ ಏನಪ್ಪ ಹೇಳೋದು? ನಿಮ್ಮ ಪಾರ್ಟಿಗೋ, ನಿಮ್ಮ ಆರ್ಗನೈಸೇಷನ್ಗೋ, ನಿಮಗೋ ಏನಾದರೂ ಬೆನಿಫಿಟ್ ಇರಬೇಕು, ಹಾಗಾಗಿ ಬಾಯ್ ಬಿಡ್ತಾ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ಮಾನ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ, ಕೂಡಲೇ. ಸೊ CBIಗೆ ತನಿಖೆಗೆ ವಹಿಸಿ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ಸೂಪರ್ವಿಷನಲ್ಲಿ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸ್ತೇನೆ.